ಸೊ ಹೆಲೋ ಟ್ರೇಡರ್ಸ್, ವೆಲ್ಕಮ್ ಟು ದಿಸ್ ಕೋರ್ಸ್. ಸೊ ಈ ಕೋರ್ಸಲ್ಲಿ ನೀವೇನು ಕಲಿತೀರಾ ಅಂದರೆ ಬೇಸಿಕ್ ಟು ಅಡ್ವಾನ್ಸ್ ಕಂಪ್ಲೀಟ್ ಪ್ರೈಸ್ ಆಕ್ಷನ್ನ ನೀವು ಕಲಿತೀರಾ. ಸೊ ಇದರಲ್ಲಿ ಏನೇನು ಬರುತ್ತೆ ಅಂದರೆ ರೆಸಿಸ್ಟೆನ್ಸ್, ಸಪೋರ್ಟ್, ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್, ಚಾರ್ಟ್ ಪ್ಯಾಟರ್ನ್ಸ್, ಟ್ರೆಂಡ್ ಲೈನ್ಸ್, ಮಾರ್ಕೆಟ್ ಸ್ಟ್ರಕ್ಚರ್, ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಮತ್ತು ಟ್ರೆಂಡ್ ಲೈನ್ ಬ್ರೇಕ್ಔಟ್. ಅದಷ್ಟೇ ಅಲ್ಲದೆ ರಿಸ್ಕ್ ಮ್ಯಾನೇಜ್ಮೆಂಟ್, ಮನಿ ಮ್ಯಾನೇಜ್ಮೆಂಟ್, ಒಂದು ಸ್ಟ್ರಾಟಜಿನೂ ಹೇಳ್ಕೊಡ್ತೀವಿ. ಒಂದು ಕ್ಯಾಂಡಲ್ ಸೈಕಾಲಜಿ ಸಮೇತ ಒಂದೊಂದು ಟ್ರೇಡ್ನು ಹೆಂಗೆ ತೊಗೋಬೇಕು ಅಂತಲೂ ಹೇಳ್ಕೊಡ್ತೀವಿ. ಸೊ ಲೆಟ್ ಗೆಟ್ ಸ್ಟಾರ್ಟೆಡ್ ಗೈಸ್. ಸೊ ಬೇಸಿಕ್ಕಿಂದ ಹೋಗೋದ್ರೆ ಫಸ್ಟ್ ಬರೋದು ಒಂದು ಕ್ವಶನ್ ಏನು ಗೊತ್ತಾ? ಟ್ರೇಡಿಂಗ್ ಅಂದ್ರೆ ಏನು? ಟ್ರೇಡಿಂಗ್ ಅಂದ್ರೆ ಏನು? ಎರಡೇ, ಬೈ ಅಥವಾ ಸೆಲ್ ಮಾಡೋದಕ್ಕೆ ಟ್ರೇಡಿಂಗ್ ಅಂತೀವಿ. ಅರ್ಥ ಆಯ್ತಾ? ಬೈ ಅಥವಾ ಸೆಲ್ ಮಾಡೋದಕ್ಕೆ ನಾವು ಟ್ರೇಡಿಂಗ್ ಅಂತೀವಿ. ಫಾರ್ ಎಕ್ಸಾಂಪಲ್, ಈ ಪೆನ್ನ ನಾನು ನಿಮ್ಗೆ ಮಾರ್ತಾ ಇದ್ದೀನಿ ಅನ್ಕೊಂಡ್ರೆ ನೀವು ತಗೊಂತಾ ಇದ್ದೀರಾ ಅಂದ್ರೆ ಇದು ಒಂದು ಟ್ರೇಡ್. ನಾನು ಸೆಲ್ ಮಾಡ್ತಿದ್ದೀನಿ, ನೀವು ಬೈ ಮಾಡ್ತೀರಿ, ಇದು ಒಂದು ಟ್ರೇಡ್. ಸೊ ಅದೇ ಥರ ನೀವು ಲೈಕ್ ವೆಜಿಟೇಬಲ್ ಮಾರ್ಕೆಟ್ ಹೋಗ್ತೀರಾ. ವೆಜಿಟೇಬಲ್ ಮಾರ್ಕೆಟಲ್ಲಿ ಏನು ಮಾಡ್ತಾರೆ? ಅವ್ರು ಸೆಲ್ ಮಾಡ್ತಾರೆ, ನೀವು ಬೈ ಮಾಡ್ತೀರಾ. ಅದನ್ನೇಂತಾರೆ? ವೆಜಿಟೇಬಲ್ ಟ್ರೇಡಿಂಗ್ ಅಂತಾರೆ. ಸೊ ಅದೇ ಥರ ನೀವು ಯಾವುದೋ ಒಂದು ಕಂಪನಿದು ಸೆಕ್ಯೂರಿಟೀಸ್ ಆರ್ ಶೇರ್ಸ್ ನೀವು ಯಾವುದೇ ಒಂದು ಕಂಪ್ನಿ ಸೆಕ್ಯೂರಿಟಿ ಅಥವಾ ಶೇರ್ಸ್ನ ನೀವು ಪರ್ಚೇಸ್ ಮಾಡಿದ್ರಿ, ಬೈ ಮಾಡಿದ್ರಿ ಅಥವಾ ಸೆಲ್ ಮಾಡಿದ್ರಿ, ಅದಕ್ಕೆ ಏನಂತೀವಿ? ಟ್ರೇಡಿಂಗ್ ಅಂತೀವಿ. ಸೊ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನಂದರೆ, ಇಲ್ಲೆಲ್ಲರೂ ಏನು ಮಾಡ್ತಾರೆ ಅಂದರೆ ಒಂದು ಕಂಪ್ನಿದು ಶೇರ್ಸ್ನ ಬೈ ಮತ್ತೆ ಸೆಲ್ ಮಾಡ್ತಾರೆ. ಸೊ ಅದಕ್ಕೆ ಏನಂತಾರೆ? ಇದಕ್ಕೆ ಟ್ರೇಡಿಂಗ್ ಅಂತಾರೆ, ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಅಂತಾರೆ. ಸೊ ಇದರಲ್ಲಿ 3 ಟೈಪ್ಸ್ ಬರ್ತಾವೆ. ಒಂದು ಫಂಡಮೆಂಟಲ್ ಅನಾಲಿಸಿಸ್, ಎರಡನೇದು ಟೆಕ್ನಿಕಲ್, ಮೂರನೇದು ಕ್ವಾಂಟಿಟೇಟಿವ್. ರೈಟ್? ಸೊ ಫಂಡಮೆಂಟಲ್ ಅಂದ್ರೆ ಏನು? ಒಂದು ಕಂಪ್ನಿದು ಯಾವುದೋ ಒಂದು ಕಂಪ್ನಿ ಅನ್ಕೊಳ್ಳಿ, ಲೈಕ್ ಟಾಟಾ ಅನ್ಕೊಳ್ಳಿ. ಟಾಟಾ ಕಂಪ್ನಿದು ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತೀವಿ, ಅದರ ಎಕನಾಮಿಕ್ ಡೀಟೇಲ್ಸ್ ನೋಡ್ತೀವಿ. ಲೈಕ್ ಮುಂಚೆ ಹೆಂಗಿತ್ತು, ಅದಾದ್ಮೇಲೆ ಫ್ಯೂಚರಲ್ಲಿ ಹೆಂಗಿರುತ್ತೆ, ಫ್ಯೂಚರ್ ಪ್ರಾಫಿಟ್ನು ನಾವು ಅದ್ರ ಬಗ್ಗೆ ಥಿಂಕ್ ಮಾಡ್ತೀವಿ. ಮೀನ್ಸ್ ಕಂಪ್ನಿದೆಲ್ಲ ಬ್ಯಾಕ್ಗ್ರೌಂಡ್ ನೀಟಾಗಿ ಚೆಕ್ ಮಾಡಿ 10 ವರ್ಷದ ಬ್ಯಾಕ್ಗ್ರೌಂಡ್ ತೆಗೆದು ಪ್ರಾಫಿಟಲ್ಲಿದೆಯೋ ಲಾಸಲ್ಲಿದೆಯೋ, ಮುಂಚೆ ಇದರಲ್ಲಿ ಇನ್ವೆಸ್ಟ್ ಮಾಡಿದರೆ ಅದು ಹೆಂಗಿರುತ್ತೆ ಅಂತ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೋಸ್ಕರ ನಾವು ಫಂಡಮೆಂಟಲ್ ಅನಾಲಿಸಿಸ್ನ ನಾವು ನೋಡ್ತೀವಿ. ಅರ್ಥ ಆಯ್ತಾ? ಸೊ ಸೆಕೆಂಡ್ ಬರೋದು ಯಾವುದು? ಟೆಕ್ನಿಕಲ್ ಅನಾಲಿಸಿಸ್. ಸೊ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ನೀವೇನು ನೋಡ್ತೀರಾ ಅಂದರೆ ಪ್ರೈಸ್ ಚಾರ್ಟ್ ನೋಡ್ತೀರಾ, ಅದಾದ್ಮೇಲೆ ಇಂಡಿಕೇಟರ್ಸ್ ಯೂಸ್ ಮಾಡ್ತೀರಾ. ಟೆಕ್ನಿಕಲ್ ಅನಾಲಿಸಿಸ್ ಅದಕ್ಕೆ ಯೂಸ್ ಆಗುತ್ತೆ ಅಂದರೆ ಇಂಟ್ರಾಡೇ ಸಲ ಯೂಸ್ ಆಗುತ್ತೆ, ಡೈಲಿ ಟ್ರೇಡ್ ಮಾಡೋರಿಗೆ ಯೂಸ್ ಆಗುತ್ತೆ. ಲೈಕ್ ಇವತ್ತಿನ ಟ್ರೇಡ್ ಬೈ ಮಾಡಿ ಸೆಲ್ ಮಾಡೋದಕ್ಕೆ, ಮೀನ್ಸ್ ಅಂಥವರಿಗೆ ಟೆಕ್ನಿಕಲ್ ಅನಾಲಿಸಿಸ್ ಯೂಸ್ ಆಗುತ್ತೆ. ಸೊ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂದರೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಟೂಲ್ಸ್ ಯೂಸ್ ಮಾಡ್ತೀರಾ. ಟೂಲ್ಸ್ನ ಯೂಸ್ ಮಾಡಿ ನೀವೇನು ಮಾಡ್ತೀರಾ? ಎಲ್ಲ ಲೈಕ್ ಬಾರ್ ಚಾರ್ಟ್ ಆಗಿ ಲೈಕ್ ಇರುತ್ತೆ ನೋಡ್ರಿ, ಅದ್ರದ್ದೆಲ್ಲ ಡೀಟೇಲ್ಸ್ನ ಒಂದು ಸಿಸ್ಟಮೆಟಿಕ್ ವೇಯಲ್ಲಿ ಅರೇಂಜ್ ಮಾಡಿ ಅದನ್ನ ಸ್ಟಡಿ ಮಾಡ್ತಿರಲ್ಲ, ಅದಕ್ಕೆ ಏನಂತೀವಿ ನಾವು? ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂತೀವಿ. ಸೊ ನಮಗೆ ಯೂಸ್ ಆಗೋದು ಇವೆರಡೇ. ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಲ್ಲಿ ಜಸ್ಟ್ ಕಂಪ್ನಿ ಡಾಟಾ ನೋಡ್ತೀರಾ ಅಷ್ಟೇ, ಅದು ಬಿಟ್ಟರೆ ಇವೆರಡು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಲಾಂಗ್ ಟರ್ಮ್ ಫಂಡಮೆಂಟಲ್, ಲಾಂಗ್ ಟರ್ಮ್ಗೋಸ್ಕರ ನೋಡ್ತೀರಿ, ಇನ್ವೆಸ್ಟ್ಮೆಂಟ್ಗೋಸ್ಕರ. ಟೆಕ್ನಿಕಲ್ ಅಂದರೆ ಇಂಟ್ರಾಡೇ. ಅರ್ಥ ಆಯ್ತಾ? ಟ್ರೇಡಿಂಗ್ ಅಲ್ಲಿ ಎಷ್ಟು ಟೈಪ್ಸ್ ಇದಾವ ನೋಡ್ರಿ. ಫಸ್ಟ್ನೇದು ಇಂಟ್ರಾಡೇ, ಎರಡನೇದು ಸ್ಕ್ಯಾಲ್ಪಿಂಗ್, ಮೂರನೇದು ಲಾಂಗ್ ಟರ್ಮ್ ಇನ್ವೆಸ್ಟರ್, ನಾಲ್ಕನೇದು ಪೊಸಿಷನಲ್ ಟ್ರೇಡರ್ ಆರ್ ಸ್ವಿಂಗ್ ಟ್ರೇಡರ್. ಸೊ ಈಗ 4ನೇ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಇಂಟ್ರಾಡೇ ಅಂದ್ರೆ ಮಾರ್ನಿಂಗ್ ಬೆಳಗ್ಗೆ ಇಂಡಿಯನ್ ಮಾರ್ಕೆಟ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತಾ? 9:15 to 3:30 ವರೆಗೂ ಇರುತ್ತೆ ಟೈಮ್. ಮಾರ್ನಿಂಗ್ 9 AM ಇಂದ 3:30 ವರೆಗೂ ಏನಿರುತ್ತಲ್ಲ, ಈ ಟೈಮ್ ಫ್ರೇಮಲ್ಲೇ ಬೈ ಮಾಡಿ ಮತ್ತೆ ಸೆಲ್ ಮಾಡ್ತಿರಲ್ಲ, ಅವತ್ತಿಂದ ಅವತ್ತೇ ಟ್ರೇಡ್ನ ನೀವು ಕ್ಲೋಸ್ ಮಾಡ್ತಿರಲ್ಲ, ಅದಕ್ಕೆ ಇಂಟ್ರಾಡೇ ಅಂತೀವಿ. ಅರ್ಥ ಆಯ್ತಾ? ಸ್ಕ್ಯಾಲ್ಪಿಂಗ್ ಅಂದರೆ 5 minutes ಟೈಮ್ ಫ್ರೇಮಲ್ಲಿ ನೀವು ಚಾರ್ಟ್ ನೋಡ್ತೀರಾ, ಅದಾದಮೇಲೆ 1 minute ಎಂಟ್ರಿ ಆಗ್ತೀರಾ, 3 to 5 minutes ನೀನು ಟ್ರೇಡ್ ಕ್ಲೋಸ್ ಆಗುತ್ತೆ. ಸಿಂಪಲ್, ಇದಕ್ಕೆ ಸ್ಕ್ಯಾಲ್ಪಿಂಗ್ ಅಂತಾರೆ. ಅರ್ಥ ಆಯ್ತಾ? ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂತಂದ್ರೆ ಏನು? ಲೈಕ್ ಫಂಡಮೆಂಟಲ್ ಹೇಳಿದ್ನಲ್ಲ, ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತಾರೆ, ಕಂಪ್ನಿದ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರೆ, ಅದು ಡಾಟಾ ನೋಡ್ತಾರೆ, ಲಾಸ್ಟ್ ಇಯರ್ ಪ್ರಾಫಿಟ್ ಅಲ್ಲಿ ಇತ್ತಾ, ಈ ಮಂತಲ್ಲಿ ಪ್ರಾಫಿಟ್ ಇದೆನಾ, ಅದ್ರದ್ದು ಗುಡ್ ಟರ್ಮ್ಸ್ ಏನು, ಬ್ಯಾಡ್ ಟರ್ಮ್ಸ್ ಏನು, ಅವೆಲ್ಲ ನೋಡಿ ಲಾಂಗ್ ಟರ್ಮಲ್ಲಿ ಲೈಕ್ 5 years 10 years ವರೆಗೂ ಇನ್ವೆಸ್ಟ್ ಮಾಡ್ತಾರಲ್ಲ, ಅದಕ್ಕೆ ಏನಂತಾರೆ? ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂತಾರೆ. ಅರ್ಥ ಆಯ್ತಾ?
ಇನ್ನೊಂದು ಬರೋದು ಪೊಸಿಷನಲ್ ಅಥವಾ ಸ್ವಿಂಗ್ ಟ್ರೇಡ್. ಸ್ವಿಂಗ್ ಟ್ರೇಡ್, ಪೊಸಿಷನಲ್ ಟ್ರೇಡ್ ಅಂದ್ರೆ ಏನು, ಒನ್ ಡೇ ಇಂದ ಸ್ಟಾರ್ಟ್ ಆಗಿ 15 ಡೇಸ್ ಆಗ್ಬೋದು, 1 ಮಂತ್ ಆಗ್ಬೋದು, 2 ಮಂತ್ ಆಗ್ಬೋದು, 3 ಮಂತ್ ಆಗ್ಬೋದು. ಸೊ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಿ ಎಕ್ಸಿಟ್ ಆಗ್ತಾರಲ್ಲ, ಮೀನ್ಸ್ ಸ್ವಲ್ಪ ಭಾಳ ದಿನ ಟ್ರೇಡ್ ಹೋಲ್ಡ್ ಮಾಡೋದು, 1 ವೀಕ್ ಆಗಿರ್ಬೋದು, 1 ಮಂತ್ ಆಗಿರ್ಬೋದು, ಅಲ್ಲಿವರು ಟ್ರೇಡ್ ಹೋಲ್ಡ್ ಮಾಡ್ತಾರಲ್ಲ, ಅದಕ್ಕೆ ಪೊಸಿಷನಲ್ ಟ್ರೇಡರ್ಸ್ ಅಂತಾರೆ. ಸೊ ಇಂಟ್ರಾಡೇ ಅಂದ್ರೆ ಗೊತ್ತಾಯ್ತು, ಸ್ಕ್ಯಾಲ್ಪಿಂಗ್ ಅಂದ್ರೆ ಗೊತ್ತಾಯ್ತು, ಲಾಂಗ್ ಟೈಮ್ ಇನ್ವೆಸ್ಟರ್ ಅಂದ್ರೆ ಗೊತ್ತಾಯ್ತು, ಪೊಸಿಷನಲ್ ಟ್ರೇಡರ್, ಸ್ವಿಂಗ್ ಟ್ರೇಡರ್ ಅಂದ್ರೆ ಗೊತ್ತಾಯ್ತು. ಸೊ ಈಗ ನಾವು ಪ್ರೈಸ್ ಆಕ್ಷನ್ ಕಲಿತೀವಿ. ಪ್ರೈಸ್ ಆಕ್ಷನ್ ಇಸ್ ದ ಬ್ಯಾಕ್ ಬೋನ್ ಆಫ್ ದ ಟ್ರೇಡಿಂಗ್ ಅಂತಾರ, ಟ್ರೇಡಿಂಗ್ದು ಬ್ಯಾಕ್ ಬೋನ್. ಸೊ ಪ್ರೈಸ್ ಆಕ್ಷನ್ ಅಂದ್ರೆ ಏನ್ ಗೊತ್ತಾ, ಅಂದ್ರೆ ನೀವು ಪ್ರೈಸ್ ಮೂವ್ಮೆಂಟ್ ನ ನೋಡಿ ನೀವೇನ್ ಆಕ್ಷನ್ ಬೈ ಮಾಡ್ತಿರೋ ಅಥವಾ ಸೆಲ್ ಮಾಡ್ತಿರಲ್ಲ, ಅದಕ್ಕೆ ಏನಂತೀವಿ ಪ್ರೈಸ್ ಆಕ್ಷನ್ ಅಂತೀವಿ. ವಿತ್ ರೆಸ್ಪೆಕ್ಟ್ ಟು ವಾಟ್, ವಿತ್ ರೆಸ್ಪೆಕ್ಟ್ ಟು ಟೈಮ್. ನೋಡಿ ಇದು ಟೈಮ್ ಇರುತ್ತೆ, ಇದೇನಿರುತ್ತೆ ಪ್ರೈಸ್ ಇರುತ್ತೆ. ಈ ಟೈಮ್ ಫ್ರೇಮ್ ಅಲ್ಲಿ ಈ ಪ್ರೈಸ್ ಮೂವ್ಮೆಂಟ್ ನ ನೋಡಿ ನೀವೇನ್ ಅನಾಲಿಸಿಸ್ ಮಾಡಿ ನೀವು ಟ್ರೇಡ್ ಮಾಡ್ತಿರಲ್ಲ, ಅದಕ್ಕೆ ಪ್ರೈಸ್ ಆಕ್ಷನ್ ಅಂತೀವಿ. ಅರ್ಥ ಆಯ್ತಾ? ಬಹಳ ಜನ ಏನ್ ಮಾಡ್ತಾರೆ, ಟೆಕ್ನಿಕಲ್ ಇಂಡಿಕೇಟರ್ಸ್ ಅಥವಾ ಟೆಕ್ನಿಕಲಿನೇ ಅವ್ರು ಸ್ಟಡಿ ಮಾಡಿ, ಪ್ರೈಸ್ ಆಕ್ಷನ್ ಸ್ಟಡಿ ಮಾಡಿ ಅವ್ರು ಟ್ರೇಡ್ ಮಾಡ್ತಾರೆ. ಯಾರು ಫಂಡಮೆಂಟಲ್ ನೋಡಿ ಇಂಟ್ರಾಡೇ ಮಾಡಲ್ಲ, ಸ್ಕ್ಯಾಲ್ಪಿಂಗ್ ಮಾಡಲ್ಲ. ಇಂಟ್ರಾಡೇಯಲ್ಲಿ ಫಂಡಮೆಂಟಲ್ಸ್ ವರ್ಕ್ ಆಗಲ್ಲ. ಅರ್ಥ ಆಯ್ತಾ? ಕೆಲವು ಜನ ಇಂಡಿಕೇಟರ್ ಇಂದ ಟ್ರೇಡ್ ಮಾಡ್ತಾರೆ. ಅದು ಇಂಡಿಕೇಟರ್ ಇಂದ ಟ್ರೇಡ್ ಮಾಡಿದ್ರೆ ಬರೀ 50% ಇರುತ್ತೆ ವಿನಿಂಗ್ ರೇಷೋ. ಅದ್ರ ಜೊತೆ ಪ್ರೈಸ್ ಆಕ್ಷನ್ ಯೂಸ್ ಮಾಡಿದ್ರೆ 50% ಇದ್ದಿದ್ದು 100% ಆಗುತ್ತೆ. ಎರಡು 50 + 50 100% ಆಗುತ್ತೆ. ಸೊ ಇದಕ್ಕೆ ರೀಚ್ ಆಗಬೇಕು ಅಂದ್ರೆ ನೀವು ಇವೆರಡನ್ನ ಫಾಲೋ ಮಾಡಬೇಕು. ಇದು ಒಂದೇನೆ ಮಾಡ್ತಾರೆ ಭಾಳ ಜನ, ಬಟ್ ಇದು ಇದ್ರೆ ಮಲ್ಟಿಪಲ್ ಕನ್ಫರ್ಮೇಷನ್ ಸಲುವಾಗಿ ನಾವೇನು ಮಾಡ್ತೀವಿ, ಇಂಡಿಕೇಟರ್ ಯೂಸ್ ಮಾಡ್ತೀವಿ. ಎಲ್ಲ ಇಂಡಿಕೇಟರ್ ಯೂಸ್ ಮಾಡ್ಬೋದು, ಒಂದು ಯಾವ್ದಾದ್ರು ಪರ್ಫೆಕ್ಟ್ ಇಂಡಿಕೇಟರ್ನ ಯೂಸ್ ಮಾಡ್ಬೇಕು. ಯಾಕಂದ್ರೆ ಎಲ್ಲ ಇಂಡಿಕೇಟರ್ ಲ್ಯಾಗ್ ಆಗ್ತಾವೆ. ಲ್ಯಾಗ್ ಅಂದ್ರೆ ಸ್ವಲ್ಪ ಡಿಲೇ ಬರ್ತಾವೆ. ಪ್ರೈಸ್ ಮೂವ್ಮೆಂಟ್ ಆದ್ಮೇಲೆ ಅದ್ರ ಮೂವ್ಮೆಂಟ್ ತೋರಿಸುತ್ತೆ. ಪ್ರೈಸ್ ಬಿಹೇವಿಯರ್ನ ನಾವು ಅನಾಲಿಸಿಸ್ ಮಾಡಿ ನಾವು ಟ್ರೇಡ್ ಮಾಡೋದಕ್ಕೆ ಪ್ರೈಸ್ ಆಕ್ಷನ್ ಅಂತೀವಿ. ಟ್ರೇಡಿಂಗ್ ಅನ್ನೋದು ಹೆಂಗಿರುತ್ತಂದ್ರೆ, ಟ್ರೇಡಿಂಗ್ ಅಲ್ಲಿ ಲರ್ನಿಂಗ್ ಏನಿರುತ್ತಲ್ಲ ಅದು ಬರೇ 20% ಇರುತ್ತೆ. ಸೊ ನೀವು ಯಾವ್ದಾದ್ರು ಒಂದು ಸೆಟಪ್ ಬಿಲ್ಡ್ ಮಾಡ್ತೀರ ಕಲ್ತ್ ಮೇಲೆ, ಅದೇನಿರುತ್ತೆ 30% ಇರುತ್ತೆ. ಸೊ ಇನ್ನೊಂದು ರಿಸ್ಕ್ ರಿವಾರ್ಡ್ ಮೇಂಟೈನ್ ಮಾಡೋದೇನಿರುತ್ತೆ ಅದು 20% ಇರುತ್ತೆ. ಇನ್ನೊಂದು ಸೈಕಾಲಜಿ ಅಂತ ಬರುತ್ತೆ, ಅದು 30% ಇರುತ್ತೆ. ಟೋಟಲ್ ಏನಾಯ್ತು, 100% ಆಯ್ತಾ? ಸೊ ಈ 100% ರೀಚ್ ಆಗಬೇಕು ಅಂದ್ರೆ ನೀವು ಲರ್ನ್ ಕರೆಕ್ಟಾಗಿ ಮಾಡಬೇಕು, ಒಂದು ಸೆಟಪ್ ಮೇಲೆ ವರ್ಕ್ ಮಾಡಬೇಕು, ರಿಸ್ಕ್ ರಿವಾರ್ಡ್ ಮೇಂಟೈನ್ ಮಾಡಬೇಕು, ಮತ್ತೆ ಅದ್ರ ಸೈಕಾಲಜಿನ ನೀವು ನಿಮ್ಮ ಮೈಂಡ್ ಸೆಟ್ನ ನೀವು ಅರ್ಥ ಮಾಡ್ಕೋಬೇಕು. ಜಾಸ್ತಿ ಆಸೆ ಪಟ್ಟು ಜಾಸ್ತಿ ಟ್ರೇಡ್ ಮಾಡಬಾರ್ದು. ಸೊ ಇಂಥವೆಲ್ಲ ಇರ್ತಾವೆ. ಇದನ್ನ ನೀವೆಲ್ಲ ಕರೆಕ್ಟ್ ಫಾಲೋ ಮಾಡಿದ್ರೆ ಪರ್ಫೆಕ್ಟ್ ಟ್ರೇಡರ್ ಆಗ್ತೀರಿ. ಅರ್ಥ ಆಯ್ತಾ? ಟ್ರೇಡಿಂಗ್ ಅಂದ್ರೆ ಎಲ್ಲರೂ ಏನು ಮಾಡ್ತಾರೋ, ರೊಕ್ಕ ಆಗುತ್ತೆ. ರೊಕ್ಕ ಅಲ್ಲ, ಇಲ್ಲಿ ರೊಕ್ಕ ಉಳಿಸ್ಕೊಂಡು ಹೋಗೋದು ನೋಡ್ಬೇಕು. ಟ್ರೇಡಿಂಗ್ ಅಲ್ಲಿ ಯಾವಾಗಲೂ ಪ್ರಾಫಿಟ್ ಮ್ಯಾಕ್ಸಿಮೈಸ್ ಮಾಡಬೇಕು, ಲಾಸಸ್ ಮಿನಿಮೈಸ್ ಮಾಡಬೇಕು. ಪ್ರೈಸ್ ಮೂವ್ ಇನ್ ಚಾರ್ಟ್, ರೈಟಾ? ಮಾರ್ಕೆಟ್ ಚಾರ್ಟ್ ಅಲ್ಲಿ ಪ್ರೈಸ್ ಹೆಂಗ್ ಮೂವ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಅರ್ಥ ಆಯ್ತಾ? ಒಂದೇದು ಏನಪ್ಪಾ ಅಂದ್ರೆ ನ್ಯೂಸ್ ಮೇಲೆ ಮೂವ್ ಆಗುತ್ತೆ. ಎರಡನೇದು ಗೌರ್ಮೆಂಟ್ ಯಾವ್ದಾದ್ರು ಏನಾದ್ರು ಲಾಂಚ್ ಇದ್ರೆ ಅಥವಾ ಏನಾದ್ರು ಇಶ್ಯೂಸ್ ಇದ್ರೆ, ಸೊ ಅದ್ರ ಮೇಲೆ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು RBI ಯಾವ್ದಾದ್ರು ರೂಲ್ಸ್ ಮಾಡಿದ್ರೆ ಅದ್ರ ಮೇಲೆ ಪ್ರೈಸ್ ಮೇಲೆ ಎಫೆಕ್ಟ್ ಆಗುತ್ತೆ ಚಾರ್ಟ್ ಅಲ್ಲಿ. ಇನ್ನೊಂದು ಬಿಲ್ ಯಾವ್ದಾದ್ರು ಪಾಸ್ ಮಾಡಿತ್ತು ಅನ್ಕೊಳ್ಳಿ, ಇರೋ ಗೌರ್ಮೆಂಟ್ ಯಾವ್ದಾದ್ರು ಬಿಲ್ ಪಾಸ್ ಮಾಡ್ತು ಅಂದ್ರೆ ಆ ಟೈಮಲ್ಲಿ ಸ್ಪೈಕ್ ಒಳ್ಳೇದಿದ್ರೆ ಸ್ಪೈಕ್ ಮೇಲ್ಗಡೆ ಹೋಗುತ್ತೆ, ಅಕಸ್ಮಾತ್ ಏನಾದ್ರು ಲಾಸ್ ಆದ್ರೆ ಕೆಳಗಡೆ ಹೋಗುತ್ತೆ. ಸೊ ಇದ್ರಲ್ಲಿ ಟ್ರೇಡ್ ಮಾಡೋರು ಯಾರು ಅಂತ ಇವಾಗ ಕಲಿಯೋಣ. ಅವ್ರಿಗೆ ಏನಂತೀವಿ, ಸ್ಟಾಕ್ ಮಾರ್ಕೆಟ್ ಪ್ಲೇಯರ್ಸ್ ಅಂತೀವಿ. ಸ್ಟಾಕ್ ಮಾರ್ಕೆಟ್ ಪ್ಲೇಯರ್ಸ್. ಸೊ ಸ್ಟಾಕ್ ಮಾರ್ಕೆಟ್ ಪ್ಲೇಯರ್ಸ್ ಇದರಲ್ಲಿ ಯಾರ್ಯಾರು ಟ್ರೇಡ್ ಮಾಡ್ತಾರೆ ಅಂದ್ರೆ, ಫಸ್ಟ್ ಒನ್ ರಿಟೇಲರ್ಸ್ ಅಂದ್ರೆ ನೀವು ಟ್ರೇಡಿಂಗ್ ಕಲ್ತು ಟ್ರೇಡ್ ಮಾಡೋರು. ಸೆಕೆಂಡ್ ಒನ್ ಯಾರು ಅಂದ್ರೆ ಇನ್ಸ್ಟಿಟ್ಯೂಷನ್ಸ್. ಸೊ ಟ್ರೇಡರ್ಸ್ ಎಷ್ಟು ಜನ ಇರ್ತಾರೆ, ಬರೀ 10% ಟ್ರೇಡರ್ಸ್ ಅದರ, ಉಳಿದಿದ್ದೆಲ್ಲ ಇನ್ಸ್ಟಿಟ್ಯೂಷನ್ಸ್ ದವರೇ ಇರ್ತಾರೆ 90%. ಅರ್ಥ ಆಯ್ತಾ? ಸೊ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಏನಂದ್ರೆ, ಬ್ಯಾಂಕ್ಸ್, ಕಂಪನೀಸ್, ಮ್ಯೂಚುವಲ್ ಫಂಡ್ಸ್, LIC ಇವರು ಎಕ್ಸೆಟ್ರಾ. ಸೊ ಇವರೆಲ್ಲ ಏನು ಬಿಗ್ ಪ್ಲೇಯರ್ಸ್ ಅಂತೀವಿ ನಾವು. ಅರ್ಥ ಆಯ್ತಾ? ಬಿಗ್ ಪ್ಲೇಯರ್ಸ್ ಅಂದ್ರೆ ಏನು, ಇವರೇ ಪ್ರೈಸ್ನ ಮೂವ್ ಮಾಡ್ತಾರೆ ಚಾರ್ಟ್ ಅಲ್ಲಿ. ನಾವು ಅವ್ರು ಎಕಡೆ ಹೋಗ್ತಾರೆ ಅಕಡೆ ಟ್ರೇಡ್ ಮಾಡ್ಕೊಂತ ಹೋಗ್ಬೇಕಷ್ಟೇ, ಸಿಂಪಲ್. ಸೊ ಈಗ ಬ್ಯಾಂಕ್ಗಳು ಗೊತ್ತಾ, ನೀವು ಬ್ಯಾಂಕಲ್ಲಿ ದುಡ್ಡು ಇಟ್ಟಿರ್ತಾರೆ, ಅದನ್ನ ಅವ್ರು ಟ್ರೇಡ್ ಮಾಡ್ತಾರೆ. ಸೊ ಕಂಪ್ನೀಸ್ ಗೊತ್ತು, ದೊಡ್ಡ ಕಂಪ್ನಿ ಅವ್ರ ದುಡ್ಡು ಇರುತ್ತಾ, ಸೊ ಅವರು ಬೈನು ಮಾಡ್ತಾರೆ, ಈ ಕಡೆ ಸೆಲ್ ಮಾಡಿ ದುಡ್ಡು ಜಾಸ್ತಿ ಮಾಡ್ಕೊಂತಾರೆ. ಅದಾದ್ಮೇಲೆ ಮ್ಯೂಚುವಲ್ ಫಂಡ್ಸ್, ಭಾಳ ಜನ ಇನ್ವೆಸ್ಟ್ ಮಾಡಿರ್ತಾರೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ. ಸೊ ಆ ದುಡ್ಡನ್ನ ಅವ್ರು ಏನ್ ಮಾಡ್ತಾರ,
ನಿಮ್ಗೆ ಡಬಲ್ ಮಾಡ್ಕೊಡ್ತೀವಿ ತ್ರಿಬಲ್ ಮಾಡ್ಕೊಡ್ತೀರಿ ಅಂತ ಹೇಳಿ ತೊಗೊಂಡಿರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಇಲ್ಲಿ ತಾನು ಇನ್ವೆಸ್ಟ್ ಮಾಡಿ ಯಾವ ಪ್ರೈಸ್ ಮೂವ್ ಆಗ್ತಿರುತ್ತೆ ಅದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿ ದುಡ್ಡು ತಗೊಂತಾರೆ. ಅದಾದ್ಮೇಲೆ ಎಲ್ ಐ ಸಿ ಅಂತೂ ಈಗ ಸದ್ಯಕ್ಕೆ ಜಾಸ್ತಿ ಇರೋದಂದ್ರೆ ಬ್ಯಾಂಕ್ಸ್ ಮತ್ತೆ LIC ಅವರೇ ದುಡ್ಡು ಇರೋದು. ಅರ್ಥ ಆಯ್ತಾ? ಸೊ ಇವರೆಲ್ಲ ಪ್ರೈಸ್ನ ಮೂವ್ ಮಾಡ್ತಾರೆ. ನಾವು ರಿಟೇಲರ್ಸ್ ಏನಿದ್ರು ಬರೀ 10% ಟ್ರೇಡರ್ಸ್ ಇರ್ತಾರೆ, ಉಳಿದಿದೆಲ್ಲ ಇವರೇ ಇನ್ಸ್ಟಿಟ್ಯೂಷನ್ಸ್ ಅವರೇ ಇರ್ತಾರೆ. ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಯಾರು? ಬ್ಯಾಂಕ್ಸ್, ಕಂಪ್ನೀಸ್, ಮ್ಯೂಚುವಲ್ ಫಂಡ್ಸ್, LIC ಎಕ್ಸೆಟ್ರಾ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಇದು ಇನ್ಸ್ಟಿಟ್ಯೂಷನ್ ಅನ್ಕೊಳ್ಳಿ, ಅಂದ್ರೆ ನಾನು ಹೇಳಿದ್ನಲ್ಲ ಯಾವುದೋ ಬ್ಯಾಂಕ್ ಅಥವಾ ಏನೋ ಅನ್ಕೊಳ್ಳಿ. ಇನ್ಸ್ಟಿಟ್ಯೂಷನ್ ಎ, ಇದು ಇನ್ಸ್ಟಿಟ್ಯೂಷನ್ ಬಿ. ಸೊ ಇವ್ರು ಸೆಲ್ ಮಾಡ್ತೀನಿ ಅಂದಾಗೆ ಇವ್ರು ಬೈ ಮಾಡ್ತಾರೆ. ಅಲ್ಲಿವರೆಗೂ ಇವ್ರು ಸೆಲ್ ಮಾಡಲ್ಲ, ಇವ್ರು ಬೈ ಮಾಡಂಗಿಲ್ಲ. ಯಾವುದೋ ಒಂದು ಪಾಯಿಂಟ್, ಫಾರ್ ಎಕ್ಸಾಂಪಲ್ 24,000 ಅನ್ಕೊಳ್ಳಿ. ಈ ಪಾಯಿಂಟ್ ಅಲ್ಲಿ ಚಾರ್ಟ್ ಅಲ್ಲಿ ನಾವು ಸೆಲ್ ಮಾಡ್ತೀವಿ ಅಂತ ಹೇಳಿರ್ತಾರೆ. ಇವ್ರು ಸೆಲ್ ಮಾಡ್ತೀನಿ ಅಂದಾಗೆ ಈ ಪಾಯಿಂಟ್ ಅಲ್ಲಿ ಇವರು ಬೈ ಮಾಡ್ತಾರೆ. ಅರ್ಥ ಆಯ್ತಾ? ಅಲ್ಲಿವರೆಗೂ ಇವ್ರು ಸೆಲ್ ಮಾಡಲ್ಲ, ಇವ್ರು ಬೈ ಮಾಡಲ್ಲ. ಸೊ ಆ ಪಾಯಿಂಟ್ ನಾವು ನೋಡ್ಕೊಂಡು ಅಲ್ಲಿ ನಾವು ಟ್ರೇಡ್ ಮಾಡಿ ಅಲ್ಲಿ ಬರುವಂತ ನಾವು ದುಡ್ಡನ್ನ ನಾವು ಪ್ರಾಫಿಟ್ ಮಾಡ್ಕೋಬೇಕು ಅಷ್ಟೇ. ಇವ್ರ ಅಪೋಸಿಟ್ ಅಲ್ಲಿ ನಾವು ಟ್ರೇಡ್ ಮಾಡಿದ್ರೆ ಲಾಸ್ ಆಗ್ತೀವಿ. ಯಾಕಂದ್ರೆ ಇವ್ರ ಹತ್ರ ಎಷ್ಟೋ ಕೋಟಿ ದುಡ್ಡು ಇರ್ತಾವ, ಮೀನ್ಸ್ 1000 crores ಇರ್ತಾವ. ಇವ್ರ ಹತ್ರ ಎಷ್ಟು ದುಡ್ಡು ಇರ್ತಾವ ಅಂದ್ಮೇಲೆ ನಮ್ಮ ಹತ್ರ ಎಷ್ಟು ಇರ್ತಾವ? ನಮ್ಮ ಹತ್ರ ಏನು 1 ಲಕ್ಷ ಇರ್ತಾನೆ, 1 lakh ಇರ್ತಾವ. ಸೊ ಇದ್ರ ಮುಂದೆ ನಿಂದಿರ್ತೀರಾ ನೀವು 1 lakh ಇಟ್ಕೊಂಡು? ಆಗಲ್ಲ. ಸೊ ಯಾವಾಗಲೂ ಇವ್ರು ಯಾವ ಕಡೆ ಟ್ರೇಡ್ ಮಾಡ್ತಿರ್ತಾರಲ್ಲ ಆ ಸೈಡ್ ನಾವು ಟ್ರೇಡ್ ಮಾಡ್ಬೇಕು. ಸೊ ಇವಾಗ ಇಷ್ಟೆಲ್ಲ ನಾನು ಏನು ಹೇಳ್ತಿದ್ದೀನಲ್ಲ ಇವೆಲ್ಲ ಬೇಸಿಕ್ ನಾಲೆಜ್. ಇನ್ನು ಪ್ರೈಸ್ ಆಕ್ಷನ್, ಆಕ್ಚುಯಲ್ ಪ್ರೈಸ್ ಆಕ್ಷನ್ ಸ್ಟಾರ್ಟ್ ಆಗಿಲ್ಲ. ಓಕೆ, ಬೇಸಿಕ್ ನಾಲೆಜ್ ಇದ್ರೆ ನಿಮಗೆ ಟ್ರೇಡ್ ಮಾಡಕ್ಕೆ ಈಸಿ ಆಗುತ್ತೆ. ನಾಳೆ ನೀವು ಟ್ರೇಡಿಂಗ್ ಕಲ್ತ ಮೇಲೆ ಇದೆಲ್ಲ ಇದು ಯಾರೋ ಒಂದು ಕ್ವಶನ್ ಕೇಳಿದ್ರೆ ನಿಮ್ಗೆ ಹೇಳಕ್ ಬಂದಿಲ್ಲ ಅಂದ್ರೆ ಸೊ ಬ್ಯಾಕ್ ಗ್ರೌಂಡ್ ಏನೇನಾಗುತ್ತೆ, ಹೆಂಗೆ ಟ್ರೇಡ್ ಆಗುತ್ತೆ ಅನ್ನೋದು ಗೊತ್ತಿರ್ಬೇಕು. ಸೊ ಮಾರ್ಕೆಟ್ ಫೇಸಸ್ ಅಂದ್ರೆ ಒಂದೇದು ಅಪ್ ಟ್ರೆಂಡ್, ಎರಡನೇದು ಡೌನ್ ಟ್ರೆಂಡ್, ಮೂರನೇದು ಕನ್ಸಾಲಿಡೇಷನ್. ಅಪ್ ಟ್ರೆಂಡ್, ಡೌನ್ ಟ್ರೆಂಡ್, ಕನ್ಸಾಲಿಡೇಷನ್. ಸೊ ಅಪ್ ಟ್ರೆಂಡ್ ಅಂದ್ರೆ ಏನು? ಪ್ರೈಸ್ ಮೇಲ್ಗಡೆ ಮೂವ್ ಆಗುತ್ತೆ. ಡೌನ್ ಟ್ರೆಂಡ್ ಅಂದ್ರೆ ಪ್ರೈಸ್ ಕೆಳಗಡೆ ಮೂವ್ ಆಗುತ್ತೆ. ಕನ್ಸಾಲಿಡೇಷನ್ ಅಂದ್ರೆ ಪ್ರೈಸ್ ಸೈಡ್ ವೇಸ್ ಅಲ್ಲೇ ಇರೋದು, ಈ ತರ. ಸೊ ಇದ್ರಲ್ಲಿ ಮತ್ತೆ 3 ಟೈಪ್ಸ್ ಬರ್ತಾವ. ಅವು ಇಂಪಾರ್ಟೆಂಟ್ ಇಲ್ಲ, ಬಟ್ ಸ್ಟಿಲ್ ಹೇಳ್ತೀನಿ. ಒಂದೇದೇನು? ಅಕ್ಯುಮುಲೇಷನ್. ಎರಡನೇದು ಮ್ಯಾನಿಪುಲೇಷನ್. ಥರ್ಡ್ ಒನ್ ಡಿಸ್ಟ್ರಿಬ್ಯೂಷನ್. ಸೊ ಇಂಟ್ರಾಡೇ ಮಾಡೋರು ಏನ್ ಮಾಡ್ತಾರೆ, ಲೋ ಟೈಮ್ ಫ್ರೇಮ್ ಅಂದ್ರೆ 5 minutes ನೋಡ್ತಾರ ಅಥವಾ 15 minutes ಅಲ್ಲಿ ನೋಡ್ತಾರೆ. ಲಾಂಗ್ ಟೈಮ್ ಫ್ರೇಮ್ ಅಲ್ಲಿ ಅಂದ್ರೆ 1 hour ನೋಡ್ತಾರೆ ಅಥವಾ 4 hours ನೋಡ್ತಾರೆ. ಇದಕ್ಕಿಂತ ಜಾಸ್ತಿ ಯಾರು ನೋಡಂಗಿಲ್ಲ. ಇಷ್ಟೇ ಇಂಟ್ರಾಡೇ ಮಾಡೋರು. ಸೊ ನಾವು ಇಂಟ್ರಾಡೇ ಮಾಡೋದು ಹೆಂಗಂತ ನಾವು ಕಲಿತೀವಿ. ಸೊ ಇನ್ವೆಸ್ಟರ್ಸ್ ಏನ್ ನೋಡ್ತಾರೆ ಅಂದ್ರೆ ವೀಕ್ಲಿ ಚಾರ್ಟ್ ನೋಡ್ತಾರೆ, ಇನ್ನೊಂದು ಅಥವಾ ಮಂತ್ಲಿ ಚಾರ್ಟ್ ನೋಡ್ತಾರೆ. ಸೊ ಸ್ವಿಂಗ್ ಟ್ರೇಡರ್ಸ್ 2 ಚಾರ್ಟ್ ನೋಡ್ತಾರೆ, ಒಂದು ಡೈಲಿ ಚಾರ್ಟ್ ನೋಡ್ತಾರ, ಇನ್ನೊಂದು ವೀಕ್ಲಿ ಚಾರ್ಟ್ ನೋಡ್ತಾರೆ. ಸೊ ಇನ್ವೆಸ್ಟರ್ಸ್, ಇಂಟ್ರಾಡೇ, ಸ್ವಿಂಗ್ ಟ್ರೇಡರ್ಸ್, ಇದರಲ್ಲಿ ನಾವು ಯಾವ್ದು ಇರ್ತೀವಿ? ಇಂಟ್ರಾಡೇ ಟ್ರೇಡ್ ಮಾಡೋರು ಇರ್ತೀವಿ. ಇನ್ವೆಸ್ಟರ್ಸ್ ಯಾವಾಗ ಆಗ್ತಾರೆ ಅಂದ್ರೆ ದುಡ್ಡು ಭಾಳ ಇರ್ತಾವ ನೋಡು, ಅವ್ರು ಇನ್ವೆಸ್ಟರ್ ಆಗ್ತಾರೆ. ಸ್ವಿಂಗ್ ಟ್ರೇಡರ್ಸ್ ಏನಂದ್ರೆ ಅವ್ರಿಗೆ ಟೈಮ್ ಇರಲ್ಲ ಟ್ರೇಡ್ ಮಾಡೋಕೆ. ಸೊ ಬಂದು ಒಂದ್ ಕಡೆ ಪೊಸಿಷನ್ ಹೋಲ್ಡ್ ಮಾಡಿ ಹೋಗ್ಬಿಡ್ತಾರೆ. ಮೀನ್ಸ್ ಒಂದು 15 days 16 days ಬಿಟ್ಟು ದುಡ್ಡು ತಗೊಂತಾರೆ. ಸೊ ಅಂಥವ್ರು ಸ್ವಿಂಗ್ ಟ್ರೇಡರ್ಸ್ನಾಗ ಬರ್ತಾರೆ. ನಾವ್ಯಾರು? ಇಂಟ್ರಾಡೇ, ಡೈಲಿ ಟ್ರೇಡ್ ಮಾಡೋರು, ರೈಟ್? ಸೊ ಅವಾಗ ಸ್ಟೇಜಸ್ ಆಫ್ ದಿ ಮಾರ್ಕೆಟ್ ಹೇಳಿದ್ದ. ಸೊ ಅದರಲ್ಲಿ ಒಂದೇದಾಯ್ತು ಅಪ್ ಟ್ರೆಂಡ್ ಇತ್ತು, ರೈಟ್? ಅಪ್ ಟ್ರೆಂಡ್ ಅಂದ್ರೆ ಏನು? ಮೀನ್ಸ್ ಈಗ ನೀವು ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದೀರಾ ಅನ್ಕೊಳ್ಳಿ. ಫಸ್ಟ್ ಫ್ಲೋರ್ಗೆ ಹೆಂಗೆ ಹೋಗ್ತೀರಾ? ಸ್ಟೆಪ್ ಬೈ ಹೋಗ್ತೀರಾ, ಸ್ಟೆಪ್ ಇಂದ. ಸೊ ಹೆಂಗೆ ಈ ತರ ಹೋಗ್ತೀರಾ, ರೈಟ್? ಸೊ ಅದೇ ತರ ಪ್ರೈಸ್ನು ಅದೇ ತರ ಹೋಗುತ್ತೆ. ಸಪೋರ್ಟ್ ಇಂದ ನೆಕ್ಸ್ಟ್ ರೆಸಿಸ್ಟೆನ್ಸ್ ವರೆಗೂ ಇದೇ ತರ ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ. ಇದಕ್ಕೇನಂತೀವಿ ನಾವು? ಅಪ್ ಟ್ರೆಂಡ್ ಅಂತೀವಿ. ಸೊ ಒಂದು ಸ್ಟ್ರಾಂಗ್ ಮೂವ್ ಆಗ್ತಿರ್ತಲ್ಲ ಅದಕ್ಕೇನಂತೀವಿ? ಇಂಪಲ್ಸಿವ್ ಮೂವ್ ಅಂತೀವಿ. ಈ ಪಾಯಿಂಟ್ ಏನಿದೆ ಅಲ್ಲ ಇದು ಇಂಪಲ್ಸಿವ್ ಮೂವ್. ಸೊ ಈ ಪಾಯಿಂಟ್ ಏನಿದೆ ಅಲ್ಲ ಇದು ಇಂಪಲ್ಸಿವ್ ಮೂವ್. 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 ಅರ್ಥ ಆಯ್ತಾ? ಸೊ ಇನ್ನೊಂದು ಯಾವ್ದು ಪ್ರೈಸ್ ಹಿಂಗ್ ಬರುತ್ತಲ್ಲ ವಾಪಸ್ ಅಪ್ ಟ್ರೆಂಡ್ ಅಲ್ಲಿ, ಇದಕ್ಕೆ ಅಂತೀವಿ ಕರೆಕ್ಟಿವ್ ಮೂವ್ ಅಂತೀವಿ. ಅಂದ್ರೆ ಸ್ವಲ್ಪ ಒಮ್ಮೆ ಪ್ರೈಸ್ ಮೂವ್ ಮಾಡಲ್ಲ ಯಾರು, ಮೈನರ್ ಸ್ವಲ್ಪ ಬಂದ್ ಹೋಗ್ತಿರುತ್ತೆ ಪ್ರೈಸ್. ಯಾವಾಗ್ಲೂ ಒಂದೇ ಸರಿ ಸಪೋರ್ಟ್ ಇಂದ ರೆಸಿಸ್ಟೆನ್ಸ್ ವರೆಗೂ ಎಂದೂ ಹೋಗಲ್ಲ. ಸ್ವಿಂಕ್ ಅಂತ ಹೋಗಿ ಸ್ವಿಂಕ್ ಅಂತ ಬರಲ್ಲ. ಅರ್ಥ ಆಯ್ತಾ? ಸೊ ಒಂದು ಪಾಯಿಂಟ್ ನಾವು ಮೇಲೆ ಹೋಗಿ ಸ್ಟೆಪ್ ಬೈ ಸ್ಟೆಪ್ ಒಂದು ಸ್ವಲ್ಪ ರಿಜೆಕ್ಷನ್ ಬಂದು ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಸೊ ಇದಕ್ಕೆ ಅಂತೀವಿ ಕರೆಕ್ಟಿವ್ ಮೂವ್ ಅಂತೀವಿ. ಸೊ ಇಲ್ಲಿ ಕರೆಕ್ಟಿವ್ ಮೂವ್ ಯಾವ್ದು ಹೇಳಿ? ಇದು ಕರೆಕ್ಟಿವ್ ಮೂವ್, ಇದು ಕರೆಕ್ಟಿವ್ ಮೂವ್, ಇದು ಕರೆಕ್ಟಿವ್ ಮೂವ್, ಇದು ಕರೆಕ್ಟಿವ್ ಮೂವ್. ಸೊ ಅಪ್ ಟ್ರೆಂಡ್ ಅಂದ್ರೆ ಗೊತ್ತಾಯ್ತಾ? ಸೊ ಡೌನ್ ಟ್ರೆಂಡ್ ಹೆಂಗಿರುತ್ತೆ? ಈ ತರ, ರೈಟ್?
ಸೊ ಇದರಲ್ಲಿ ಹೇಳ್ತೀರಾ ಇದೇನಂತ? ಇದು ಕರೆಕ್ಟಿವ್ ಮೂವ್ ಆಗುತ್ತಾ? ರೈಟ್. ಸೊ ಇದು ಇಂಪಲ್ಸಿವ್ ಮೂವ್ ಆಗ್ತಾವ ಇವು. ನಾ ಏನೇನು ಡ್ರಾ ಮಾಡ್ತೀನಿ, ಏನೇನು ಬರಿತೀನಿ ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಅರ್ಥ ಆಗಕ್ಕೆ ಈಸಿ ಆಗುತ್ತೆ. ನಿಮ್ಗೆ ಎಲ್ಲಾದ್ರೂ ಡೌಟ್ಸ್ ಇದ್ರೆ ನಾನು ಬರ್ಸಿದ್ದನ್ನು ನೋಡ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಈಗ ಸೈಡ್ ವೇಸ್ನ ಕಲಿಯೋಣ. ಸೈಡ್ ವೇಸ್ ಅಂದ್ರೆ ಕನ್ಸಾಲಿಡೇಷನ್ ಫೇಸ್. ಮೀನ್ಸ್ ಏನು? ಪ್ರೈಸ್ ಮೇಲ್ಗಡೆನೂ ಮೂವ್ ಆಗ್ತಿಲ್ಲ, ಕೆಳಗಡೆನೂ ಮೂವ್ ಆಗ್ತಿಲ್ಲ, ಒಂದು ರೇಂಜ್ ಅಲ್ಲೇ ಇರುತ್ತೆ, ಈ ಪಾಯಿಂಟ್ ಅಲ್ಲೇ ಇರುತ್ತೆ. ಇದಕ್ಕೇನಂತೀವಿ ನಾವು ಸೈಡ್ ವೇಸ್ ಅಂತೀವಿ. ಮೀನ್ಸ್ ಈ ಕಡೆ ಬ್ರೇಕ್ನು ಆಗ್ತಾ ಇಲ್ಲ, ಕೆಳಗಡೆನೂ ಬ್ರೇಕ್ ಆಗ್ತಾ ಇಲ್ಲ. ಸೊ ಮೇಲ್ಗಡೆ ಬ್ರೇಕ್ ಆದ್ರೆ ಏನಾಗುತ್ತೆ? ಮೇಲ್ಗಡೆ ಗೊತ್ತಲ್ಲ, ಮೇಲ್ಗಡೆನೂ ಬ್ರೇಕ್ ಆಗ್ತಾ ಇಲ್ಲ, ಈ ಕಡೆ ಕೆಳಗಡೆನೂ ಬ್ರೇಕ್ ಆಗ್ತಾ ಇಲ್ಲ ಅಂತಂದ್ರೆ ಇದು ಕನ್ಸಾಲಿಡೇಷನ್ ಫೇಸ್ ಅಂತೀವಿ. ಇದಕ್ಕೆ ಏನಂತೀವಿ? ಕನ್ಸಾಲಿಡೇಷನ್ ಫೇಸ್. ಸೈಡ್ ವೇಸ್ ಅಂತೀವಿ ನಾವು. ಅರ್ಥ ಆಯ್ತಾ? ಸೊ ಇವತ್ತು ನಾವು ಏನು ಕಲ್ತೀವಿ? ಟ್ರೇಡಿಂಗ್ ಅಂದ್ರೆ ಏನು, ಪ್ರೈಸ್ ಆಕ್ಷನ್ ಅಂದ್ರೆ ಏನು, ಟೈಪ್ಸ್ ಆಫ್ ಟ್ರೇಡಿಂಗ್ ಅಂದ್ರೆ ಏನಂತ ಕಲ್ತೀವಿ, ಸ್ಟೇಜಸ್ ಆಫ್ ದಿ ಮಾರ್ಕೆಟ್ ಅಥವಾ ಫೇಸಸ್ ಆಫ್ ದಿ ಮಾರ್ಕೆಟ್ನ ಕಲ್ತೀವಿ, ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಅಂದ್ರೆ ಹೆಂಗಿರುತ್ತೆ ಅಂತ ನಾವು ಹೇಳ್ಕೊಟ್ಟೆ. ಸೊ ಅದನ್ನು ಯಾವ ಟೈಮ್ ಫ್ರೇಮಲ್ಲಿ ಯಾರ್ಯಾರು ಟ್ರೇಡ್ ಮಾಡ್ತಾರೆ ಅಂತ ಹೇಳಿದೆ. ಇನ್ವೆಸ್ಟರ್ಸ್ ಅಂದ್ರೆ ಏನು ಅಂತ ಹೇಳಿದೆ, ಇಂಟ್ರಾಡೇ ಅಂದ್ರೆ ಏನು, ಸ್ವಿಂಗ್ ಟ್ರೇಡರ್ಸ್ ಅಂದ್ರೆ ಏನು ಅಂತ ಹೇಳಿದೆ, ಇನ್ಸ್ಟಿಟ್ಯೂಷನಲ್ ಬಯರ್ಸ್ ಅಂದ್ರೆ ಯಾರು, ಇನ್ಸ್ಟಿಟ್ಯೂಷನಲ್ ಸೆಲ್ಲರ್ಸ್ ಅಂದ್ರೆ ಯಾರು ಅಂತ ಹೇಳಿದೆ. ಸೊ ಇದನ್ನೆಲ್ಲ ನೀವು ಇನ್ನೊಂದ್ಸರಿ ಡೌಟ್ ಇದ್ರೆ ಇನ್ನೊಂದ್ಸರಿ ವಿಡಿಯೋ ನೋಡಿ, ಅಥವಾ ನೀವು ನೋಟ್ ಮಾಡ್ಕೊಂಡಿರ್ತೀರಲ್ಲ ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ, ಮೀನ್ಸ್ ರಿವೈಸ್ ಮಾಡಿ. ಇದರಿಂದ ನಿಮ್ಗೆ ಏನಿರುತ್ತೆ ತಲೆಯಲ್ಲಿ ಉಳಿದ್ಬಿಡುತ್ತೆ. ಸೊ ಥ್ಯಾಂಕ್ ಯು ಗೈಸ್.